ತಲೆನೋವು ಬಂದರೂ ಚರ್ಚಿಗೆ ಬರುವುದಿಲ್ಲ. ಇನ್ನೂ ದೇವರು ನಂಬಿ ಏನು ಪ್ರಯೋಜನ? ನನ್ನ ರೋಗ ಗುಣ ಆಗಲಿಲ್ಲ, ನನ್ನ ಸಮಸ್ಯೆ ನೀಗಲಿಲ್ಲ, ನಾನು ಯಾಕೆ ಚರ್ಚಿಗೆ ಬರಬೇಕು? ಹಲಲಿಯ ನೋಡಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ಯಾರು ಆರಾಧಿಸ್ತಾರಲ್ಲ, ಪ್ರಾರ್ಥಿಸ್ತಾರಲ್ಲ, ಸ್ತುತಿಸ್ತಾರಲ್ಲ, ಅಂಥವರ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಅಂಥವ್ರ ದೇವರು ಕೈ ಬಿಡದೆ ತಕ್ಕ ಸಮಯದಲ್ಲಿ ಆತನು ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಹಲಲಿ ಅದು ನಮ್ಮ ಪರೀಕ್ಷೆ ಆಗಿರ್ತದೆ, ಮನೋಭಾವ ಪರೀಕ್ಷೆ ಮಾಡ್ತಾನೆ ದೇವರು. ಪೌಲ ಸೀಲರು ಮಾಡಿದ ಇದನ್ನೇ ದೊಡ್ಡ ಉದಾಹರಣೆ ಆಗಿದೆ. 39 ಚಾಡಿ ಏಟು ಅವರ ಶರೀರದಲ್ಲಿ ಹೊಡೆದಿದ್ದಾರೆ, ಮಾಂಸ ಒಪ್ಪನ ಆಗಿದೆ, ರಕ್ತ ಸೋರ್ತುಂಟು, ಗಾಯಗಳಾಗಿದೆ. ಅಷ್ಟು ಮಾತ್ರ ಅಲ್ಲ, ಕೈಕಾಲಿಗೆ ಕೋಣ ಹಾಕಲ್ಪಟ್ಟಿದೆ, ಕತ್ತಲೆ ಕೋಣದಲ್ಲಿ ಹಾಕಲ್ಪಟ್ಟಿದ್ದಾರೆ, ಬೆಳಕಿಲ್ಲ ಕೋಣೆಯಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಾಳೆ ಏನಾಗ್ತದೆ ಗೊತ್ತಿಲ್ಲ ಅವರಿಗೆ. ರಾತ್ರಿ ನಿದ್ದೆ